ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 6ನೇ ತರಗತಿಯ ಭಾಗ 1 ಸಮಾಜ ವಿಷಯದಲ್ಲಿ ಬರುವ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಜೇಸುಟ್ ಅಂದರೆ ಇಗ್ನೇಷಿಯಸ್ ಲೈಲೋ ಎಂಬಾತನು ಸಾಮಾನ್ಯ ಶಕ 1534ರಲ್ಲಿ ಪ್ಯಾರಿಸ್ನಲ್ಲಿ ಜೀಸಸ್ ಸಂಘವನ್ನು ಕಟ್ಟಿದನು. ಇದು ಪುರುಷ ಕ್ಯಾಥೋಲಿಕ್ ಪಂಥೀಯ ಧರ್ಮಾಸಕ್ತರ ಸಭೆಯಾಗಿತ್ತು. ಈ ಜೀಸಸ್ ಸಂಘದ ಸದಸ್ಯರುಗಳಿಗೆ ಜೀಸುಟ್ಗಳೆಂದು ಕರೆಯುತ್ತಾರೆ. ನೆಕ್ಸ್ಟ್, ಮಿಷನರಿ ಎಂದರೇನು? ಮಿಷನರಿ ಅಂದರೆ ವಿದೇಶಿಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಕಳುಹಿಸಲ್ಪಡುವ ಧರ್ಮ ಪ್ರಚಾರಕರಿಗೆ ಮಿಷನರಿ ಎಂದು ಕರೆಯುತ್ತಾರೆ. ಭಾರತೀಯ ಶಾಸ್ತ್ರ ಎಂದರೇನು? ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ನಡೆಸುವ ಶಾಸ್ತ್ರವೇ ಭಾರತೀಯ ಶಾಸ್ತ್ರ. ಪೌರತ್ವವಾದಿ ಎಂದರೇನು? ಪೂರ್ವ ದೇಶಗಳ ಇತಿಹಾಸ, ಸಂಸ್ಕೃತಿ, ಆಧ್ಯಾತ್ಮ ಮುಂತಾದವುಗಳ ಬಗೆಗೆ ಒಲವುಳ್ಳ ಯುರೋಪಿನ ವಿದ್ವಾಂಸರಿಗೆ ಪೌರತ್ವವಾದಿ ಎಂದು ಕರೆಯುತ್ತಾರೆ. ಸರೀಸೃಪ ನೆಲದ ಮೇಲೆ ಹರಿದಾಡುವ ಜೀವಿಗಳಿಗೆ ಸರೀಸೃಪಗಳು ಎಂದು ಕರೆಯುತ್ತಾರೆ. ಉದಾಹರಣೆ ಹಾವುಗಳು ಮತ್ತು ಸಹಸ್ರಪದಿ. ಉಭಯವಾಸಿ ನೀರು ಮತ್ತು ನೆಲ ಎರಡರ ಮೇಲೆ ವಾಸಿಸುವಂಥ ಜೀವಿಗಳಿಗೆ ಉಭಯವಾಸಿಗಳು ಎಂದು ಕರೆಯುತ್ತಾರೆ. ಉದಾಹರಣೆ ಆಮೆ, ಕಪ್ಪೆ. ಸಸ್ತನಿ ತನ್ನ ಮರಿಗಳಿಗೆ ಹಾಲುಣಿಸುವ ಜೀವಿಗಳಿಗೆ ಸಸ್ತನಿಗಳೆಂದು ಕರೆಯುತ್ತಾರೆ. ಉದಾಹರಣೆ ಹಸು, ಮೇಕೆ. ದ್ವಿಪಾದಿ ಎರಡು ಕಾಲುಗಳಲ್ಲಿ ನೆಲದ ಮೇಲೆ ನಡೆಯುವ ಮತ್ತು ಓಡುವ ಜೀವಿಗಳಿಗೆ ದ್ವಿಪಾದಿ ಎಂದು ಕರೆಯುತ್ತಾರೆ. ಉದಾಹರಣೆ ಗೊರಿಲ್ಲಾ ಮತ್ತು ಮನುಷ್ಯ. ನಾಗರಿಕತೆ ನಗರ ಜೀವನ, ವಾಣಿಜ್ಯದ ಬೆಳವಣಿಗೆ, ಬರವಣಿಗೆಯ ಕಲೆ, ಲೋಹಗಳ ಬಳಕೆ ಇವೆಲ್ಲವೂ ನಾಗರಿಕತೆಯನ್ನು ಸೂಚಿಸುತ್ತವೆ. ನೆಲೆಗಳು ಪ್ರಾಚೀನ ಕಾಲದ ವಾಸಸ್ಥಳಗಳು ಗಳಿಗೆ ನಾವು ನೆಲೆಗಳು ಅಂತ ಕರಿತೀವಿ. ನೆಕ್ಸ್ಟ್, ಡುಬ್ಬ ಅಂದ್ರೇನು? ಗೋಳಿ ಮೊದಲಾದವುಗಳ ಹಿನ್ನೆಲುಗಳಿಗೆ ನಾವೇನಪ್ಪ ಡುಬ್ಬ ಅಂತ ಕರಿತೀವಿ. ನೆಕ್ಸ್ಟ್, ಸಹಗಮನ ಎಂದರೇನು? ಮರಣ ಹೊಂದಿದ ಗಂಡನೊಡನೆ ಚಿತೆಯಲ್ಲಿ ಪ್ರಾಣ ಬಿಡುವುದಕ್ಕೆ ನಾವೇಂತೀವಪ್ಪ ಅಂದ್ರೆ ಸಹಗಮನ ಪದ್ಧತಿ ಅಂತ ಕರಿತೀವಿ. ಹವಿಸ್ಸು ಹೋಮದಲ್ಲಿ ದೇವತೆಗಳಿಗೆ ಆಹುತಿಯಾಗಿ ಕೊಡುವ ತುಪ್ಪ, ಹಾಲು, ಧಾನ್ಯ ಮೊದಲಾದವುಗಳಿಗೆ ಹವಿಸ್ಸು ಎಂದು ಕರೆಯುತ್ತಾರೆ. ಜೀಸಸ್ ಅಂದರೆ ಕನ್ನಡದಲ್ಲಿ ಯೇಸು ಎಂದು ಅರ್ಥ. ಇನ್ನು ಕ್ರೈಸ್ತ ಪದದ ಅರ್ಥ ರಕ್ಷಕ. ಪೈಗಂಬರ್ ದೇವರ ಸಂದೇಶವನ್ನು ಸಾರುವವನು ಅಥವಾ ಪ್ರವಾದಿಗೆ ನಾವೇಂತೀವಿ ಪೈಗಂಬರ್ ಅಂತ ಕರಿತೀವಿ. ಇಸ್ಲಾಂ ಪದದ ಅರ್ಥ ಶರಣಾಗತಿ. ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವರು. ವೈರಾಗ್ಯ ಎಂದರೆ ಪ್ರಪಂಚದ ಎಲ್ಲ ಬಗೆಯ ಆಶೆಗಳನ್ನು ತ್ಯಜಿಸುವುದು. ದಿಗಂಬರ ಅಂದ್ರೆ ದಿಕ್ಕುಗಳನ್ನೇ ಬಟ್ಟಿಯಾಗಿ ಹೊಂದಿರುವಂಥವಿಗೆ ನಾವೇಂತೀವಿ ದಿಗಂಬರ ಅಂತ ಕರಿತೀವಿ. ನಿರ್ವಾಣ ಅಂದರೇನು? ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗುವುದೇ ನಿರ್ವಾಣ. ಶಿಲಾಶಾಸನ ಕಲ್ಲಿನ ಮೇಲೆ ಕೊರೆದಿಟ್ಟ ಬರಹಕ್ಕೆ ಶಿಲಾಶಾಸನ ಎಂದು ಕರೆಯುತ್ತಾರೆ. ಸ್ತೂಪ ಬುದ್ಧನ ಶರೀರದ ಅವಶೇಷಗಳನ್ನು, ಹಲ್ಲು, ಎಲುಬು ಇತ್ಯಾದಿ ಕಲಶದಲ್ಲಿ ಶೇಖರಿಸಿ ಆ ಕಲಶದ ಸುತ್ತಲೂ ಕಟ್ಟಿದ ಅರ್ಧ ಗೋಲಾಕೃತಿಯ ರಚನೆ. ಖಗೋಳಶಾಸ್ತ್ರಜ್ಞ ಗ್ರಹ, ನಕ್ಷತ್ರ ಮೊದಲಾದ ಆಕಾಶಕಾಯಗಳ ಕುರಿತು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ನಾವು ಖಗೋಳಶಾಸ್ತ್ರ ಎಂದು ಕರೆಯುತ್ತೇವೆ. ಇವತ್ತು ನಾವು 6ನೇ ತರಗತಿಯಲ್ಲಿ ಬರುವಂಥ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಂಡೆವು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಿಷ್ಟು ಹೊಸ ಪದಗಳನ್ನು ಸಂಗ್ರಹ ಮಾಡಿಕೊಂಡು ಮತ್ತಷ್ಟು ನಿಮಗೆ ತಿಳಿಸಲಾಗುವುದು.